1 ಬೌಲ್ ರವೆ ತೊಗೊಂಡಿದ್ದೀನಿ, ಚಿರೋಟಿ ರವೆ. ಅದಾದಮೇಲೆ 1 ಬೌಲ್ ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಬಾದಾಮಿನ ಚಾಪ್ ಮಾಡ್ಕೊಂಡಿದ್ದೀನಿ, ಅಂದರೆ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಹಾಲನ್ನ ಕಾಯಿಸ್ಕೊಂಡಿದ್ದೀನಿ. ಮತ್ತು ಬಾಣಲಿಗೆ ತುಪ್ಪ ಹಾಕೊಂಡು ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕೊಂಡು ಹುರ್ಕೋತಾ ಇದ್ದೀನಿ. ಅದು ಪೂರ್ತಿ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೋಬೇಕು. ಮತ್ತು ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಹುರಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡ್ಬೋದು ನೀವು, ದ್ರಾಕ್ಷಿ ಉಬ್ತಿದೆ. ಅದು ನೀಟಾಗಿ ಫ್ರೈ ಆಗಿ ನೀಟಾಗಿ ಎಷ್ಟು ಚೆನ್ನಾಗಿ ಉಬ್ತಿದೆ ನೋಡಿ. ತುಪ್ಪದಲ್ಲಿ ನೀಟಾಗಿ ಹುರ್ಕೊಂಡ್ರಷ್ಟು ಸಖತ್ತಾಗಿ ಟೇಸ್ಟ್ ಬರುತ್ತೆ ಲಾಸ್ಟಲ್ಲಿ. ಈ ಥರ ಫ್ರೈ ಆಗೋವರೆಗೂ ಹುರ್ಕೋಬೇಕು ದ್ರಾಕ್ಷಿ, ಗೋಡಂಬಿ ಎಲ್ಲ. ಮತ್ತು ಫ್ರೈ ಮಾಡಿರೋ ಬಾಣಲಿಗೆನೇ ರವೆ ಹಾಕೋತಾ ಇದ್ದೀನಿ. ರವೆ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಅದರಲ್ಲಿ ಬಾಣಲಿಲಿ ತುಪ್ಪ ಇರೋದ್ರಿಂದ ಅದೇ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ರವೆ ಇನ್ನೂ ತುಂಬ ಚೆನ್ನಾಗಿ ಇದಾಗುತ್ತೆ, ಫ್ರೈ ಆಗುತ್ತೆ. ರವೆಯನ್ನು ಸಿಮ್ಮಲ್ಲೇ ಇಟ್ಕೋಬೇಕು, ಅಂದರೆ ಕಮ್ಮಿ ಉರಿಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಬೇಗ ತಳ ಹಿಡ್ಬಿಡುತ್ತೆ. ನೀಟಾಗಿ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಕೂಡ ಹಾಗೆ ಚೆನ್ನಾಗಿರುತ್ತೆ. ನಾನು ರವೆ ಜೊತೆ ಕೂಡ ಏಲಕ್ಕಿನ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಬೇಕು ಅಂದರೆ ನೀವು ಸಪ್ರೇಟ್ ಕುಟ್ಟು ಕೂಡ ಹಾಕೋಬೋದು, ಇಲ್ಲಾಂದರೆ ಜೊತೆಲೇ ರವೆ ಜೊತೆನೇ ಫ್ರೈ ಮಾಡ್ಕೋತೀನಿ ಅಂದರೆ ಓಕೆ. ನಿಮ್ಗೆ ಹೇಗೆ ಬೇಕಂಗೆ ಆಪ್ಷನಲ್ಲಿ ಮಾಡ್ಕೋಬೋದು ಆ ಥರ. ರವೆ ನೋಡಿ ನೀಟಾಗಿ ಫ್ರೈ ಆಗಿದೆ. ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದೇ ಬಾಣಲಿಗೆ ನಾನು ಕೊಬ್ಬರಿ ಹಾಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಕೊಬ್ಬರಿನ ಫ್ರೈ ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದರೆ ಮಾಡದೆ ಕೂಡ ಹಾಕೋಬೋದು. ಏನಕ್ಕೆ ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಇನ್ನೂ ತುಂಬ ದಿನಗಳ ಕಾಲ ನಾನು ಸ್ಟೋರ್ ಮಾಡಿ ಇಟ್ಕೋಬೋದು ಅದನ್ನು. ನಾನು ರೀಸನ್ಗೋಸ್ಕರ ಫ್ರೈ ಮಾಡ್ತಾಯಿದ್ದೀನಿ. ನಿಮ್ಗೆ ಹೇಗೆ ಬೇಕಾಗಿ ಮಾಡ್ಕೋಬೋದು. ಅದಕ್ಕೆ ಒಂದು ಪಾತ್ರೆಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಮತ್ತು ರವೆ, ಸಕ್ಕರೆ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಅದಕ್ಕೆ ಕೊಬ್ಬರಿ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಪುಡಿ ಮಾಡಿ ಹಾಕೋಬೋದು ಅಂತ ಅಂತಾರೆ, ಬಟ್ ಪುಡಿ ಮಾಡಿ ಹಾಕೋದ್ರಿಂದ ಅದು ನೀಟಾಗಿ ಸಿಗಲ್ಲ. ಸೊ ಹಾಗೆ ದಪ್ಪ ಸಕ್ಕರೆ ಹಾಕೋದ್ರಿಂದ ಬಾಯಿಗೆ ನೀಟಾಗಿ ಸಕ್ಕರೆ ಆಗಲಿ, ಅದು ಸ್ವೀಟ್ ಅಂಶ ಚೆನ್ನಾಗಿ ಸಿಗುತ್ತೆ ಅನ್ನೋ ರೀಸನ್ಗೆ ಹಾಗೆ ಹಾಕ್ಕೊಂಡಿದ್ದೀನಿ. ಹಾಲು ಸ್ವಲ್ಪ ಬಿಸಿ ಇರಬೇಕು. ಬಿಸಿ ಇದ್ದಾಗಲೇ ಸ್ವಲ್ಪ, ಅಂದರೆ ಪೂರ್ತಿ ರವೆ ಉಂಡೆಗೆ ಮಿಕ್ಸ್ ಮಾಡ್ಕೋಬಾರ್ದು. ಸ್ವಲ್ಪ ಸೈಡಿಗೆ ತೊಗೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ಮಾಮೂಲಿ ಬರೋದ್ರಿಂದ ನೀಟಾಗಿ ಇದಾಗುತ್ತೆ, ಹದ ಹಿಡಿಯುತ್ತೆ. ಇಲ್ಲಾಂದರೆ ಪೂರ್ತಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಅಂತ ಅಂದರೆ ಅದು ಕೆಲವೊಂದೊಂದು ಟೈಮಲ್ಲಿ ತೇಳು ಆಗುತ್ತೆ. ತೇಳು ಆಗೋದ್ರಿಂದ ಮತ್ತೆ ನೀವು ಫಸ್ಟಿಂದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬರೋಕ್ಕಾಗಲ್ಲ. ಸೊ ಸ್ವಲ್ಪನೇ ಹಾಲು ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡಿರೋ ಇದನ್ನ ತೊಗೊಂಡು ನೀವು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹದವಾಗಿ ಬರುತ್ತೆ. ಚೆನ್ನಾಗಿ ಕಲಿಸ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಕಟ್ಕೊಂಡು ಬರೋದ್ರಿಂದ ಚೆನ್ನಾಗಿ ಹದವಾಗಿ ಬರುತ್ತೆ. ನೋಡಿ, ನಾನು ಕಟ್ತಾ ಇದನ್ನೆಲ್ಲ ಪೂರ್ತಿ ಪ್ರೆಸ್ ಮಾಡಿ, ಆ ಥರ ಪ್ರೆಸ್ ಮಾಡ್ಕೊಂಡು ಕಟ್ಟೋದ್ರಿಂದ ರವೆ ಉಂಡೆ ಕೂಡ ಚೆನ್ನಾಗಿ ಗಟ್ಟಿಯಾಗಿ ಹದವಾಗಿ ಚೆನ್ನಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಗಾಯ್ಸ್.